ಹಾಯ್ ಎಲ್ಲ ನನ್ನ ವೀಕ್ಷಕರಿಗೆ ನಮಸ್ಕಾರ ಹಾಗೂ ಎಲ್ಲ ನನ್ನ ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ. ಇವತ್ತು ಬೆಂಗಳೂರಿನಲ್ಲಿ ಒಂದು ಮಹತ್ವದ ಚರ್ಚೆ ಆರಂಭವಾಗ್ತಾ ಇದೆ. ನಿನ್ನೆ ವೀಣಾ ಕಾಶ್ಯಪ್ನವರ ಒಂದು ಅಸಮಾಧಾನ ಏನಿತ್ತು ಅದಕ್ಕೆ ಒಂದು ಶಮನವನ್ನು ಹೋಗಲಾಡಿಸಲಿ ಅಂತ ಹೇಳಿ DCM ಮತ್ತು CM ಅವರ ನೇತೃತ್ವದಲ್ಲಿ ಶ್ರೀಮತಿ ವೀಣಾ ಕಾಶ್ಯಪ್ನವರ ಒಂದು ಸಂಧಾನ ಕಾರ್ಯಕ್ರಮ ಅಲ್ಲಿ ಏರ್ಪಾಡಾಗಿತ್ತು. ಆದರೆ ಆ ಸಂಧಾನ ಕಾರ್ಯಕ್ರಮ ವಿಫಲ ಆಗಿ ವೀಣಾ ಕಾಶ್ಯಪ್ನವರು ಬೇಜಾರಲ್ಲಿ ಅವರ ಪತಿ ವಿಜಯಾನಂದ ಕಾಶ್ಯಪ್ನವರು ಮತ್ತು ವೀಣಾ ಕಾಶ್ಯಪ್ನವರು ಹೊರಗಡೆ ಹೋದರು ಅಂತಕ್ಕಂತಹ ಸುದ್ದಿ ಬಂದಿತ್ತು. ಇವತ್ತು ವೀಣಾ ಕಾಶ್ಯಪ್ನವರು ಸಹ ಒಂದು ಪ್ರೆಸ್ ಮೀಟನ್ನು ಕರೆದು ವಿವರಣೆಯನ್ನು ಕೊಟ್ಟಿದ್ದಾರೆ. ಏನಾಯಿತು, ಏನು ಕತೆ ಅಂತ ಹೇಳಿ. ಅಲ್ಲಿ ಆ್ಯಕ್ಚುಲಿ ಏನಾಯಿತು, ಸಿದ್ದರಾಮಯ್ಯನವರು ನೋಡಮ್ಮ, ಈ ನಿನ್ನ ಜಿಲ್ಲೆ ಏನಿದೆ ಬಾಗಲಕೋಟೆ ಜಿಲ್ಲೆ, ಅಲ್ಲಿ ನೀನು ಸರಿಯಾದಂತಹ ಕೆಲಸಗಳನ್ನ ಮಾಡಿಲ್ಲ, ಅಂದರೆ ನೀನು ಗುರುತಿಸ್ಕೊಂಡಿಲ್ಲ. ಅಲ್ಲಿ ಗುರುತಿಸ್ಕೊಂಡಿರೋದು ಸಂಯುಕ್ತ ಪಾಟೀಲ್ ಅಂದ್ರಂತೆ. ನಿಜಕ್ಕೂ ಇದು ಸರಿನಾ? ಇಲ್ಲ. ಇಲ್ಲಿ ವೀಣಾ ಕಾಶ್ಯಪ್ನವರು ಅಂದರೆ ಬಾಗಲಕೋಟೆಯಲ್ಲಿ ವೀಣಾ ಕಾಶ್ಯಪ್ನವರು ವರ್ಷದುದ್ದಕ್ಕೂ ಅಡ್ಡಾಡ್ತಾನೆ ಇದ್ದಾರೆ. ಪ್ರತಿಯೊಂದು ಫಂಕ್ಷನ್ಗಳಿಗೆ ಹಾಜರಾಗ್ತಾರೆ, ಜಾತ್ರೆಗಳಿಗೆ ಹಾಜರಾಗ್ತಾರೆ. ನಂತರ ಯಾರಾದರೂ ಕಷ್ಟದಲ್ಲಿದ್ದರೆ ಅವರಿಗೆ ಸಹಾಯ ಮಾಡುವಂತಹ ಕೆಲಸ ಕಾರ್ಯವನ್ನು ವೀಣಾ ಕಾಶ್ಯಪ್ನವರು ಮಾಡ್ತಾರೆ. ಅದು ಇಲ್ಲಿ ಸ್ಥಳೀಯವಾಗಿ ಇದ್ದಂತಹ ನಮಗೂ ಸಹ ಗೊತ್ತು. ಸೊ ಆ ನಿಟ್ಟಿನಲ್ಲಿ ಈ ಒಂದು ಮಾತನ್ನು ನಾವು ತಳ್ಳಿ ಹಾಕ್ಬೋದು. ಸಂಧಾನ ಪ್ರಕ್ರಿಯೆ ಮುಗಿದ ನಂತರ ವೀಣಾ ಕಾಶ್ಯಪ್ನವರು ಮನೆಗೆ ತೆರಳುತ್ತಾರೆ. ಅದಾದ ನಂತರ ಒಂದಿಷ್ಟು ಚರ್ಚೆಗಳು ಶುರುವಾಗ್ತವೆ. ನಿಜವಾಗ್ಲೂ ಇಲ್ಲಿ ಸಂಯುಕ್ತ ಪಾಟೀಲ್ರವರು ಕಮಾಲ್ ಮಾಡ್ತಾರಾ ಅಂತಕ್ಕಂಥದ್ದನ್ನು ನಾವೆಲ್ಲ ಕಾದು ನೋಡಬೇಕಾಗಿದೆ. ಹೆಚ್ಚು ಪರಿಚಯ ಇರತಕ್ಕಂತಹ ವ್ಯಕ್ತಿಗಳನ್ನು ನಾವು ನೋಡ್ತಾ ಹೋದಾಗ ಸಂಯುಕ್ತ ಪಾಟೀಲ್ ಅವರು ಈಗ ಜಿಲ್ಲೆಯೆಲ್ಲೆಡೆ ಸಂಯುಕ್ತ ಪಾಟೀಲ್ ಅವರು ಜಿಲ್ಲೆಯೆಲ್ಲೆಡೆ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಅತಿ ಹೆಚ್ಚು ತೇರದಾಳ ಭಾಗ ಕಡೆ ವಿಸಿಟನ್ನು ಕೊಡ್ತಾ ಇದ್ದಾರೆ. ನಂತರ ಬೀಳ್ಗಿ ಕಡೆ ಅಡ್ಡಾಡ್ತಾ ಇದ್ದಾರೆ. ಆ ನಿಟ್ಟಲ್ಲಿ ಸಂಯುಕ್ತ ಪಾಟೀಲ್ ಮತ್ತು ವೀಣಾ ಕಾಶ್ಯಪ್ನವರ ಮಧ್ಯೆ ಬಿಗ್ ಫೈಟ್ ನಡೀತಾ ಇದೆಯಾ? ಇವತ್ತು ನಿಜಕ್ಕೂ ವೀಣಾ ಕಾಶ್ಯಪ್ನವರು ಸಂಯುಕ್ತ ಪಾಟೀಲ್ರಿಗೆ ಶಾಕ್ ಕೊಟ್ರಾ ಅಂತಕ್ಕಂಥದ್ದನ್ನು ನಾವು ಅಲ್ಲಗಳೆಯೋದಿಲ್ಲ. ಯಾಕೆಂತಂದರೆ ಇಲ್ಲಿ DCM ಮತ್ತು CM ಅವರು ವೀಣಾ ಕಾಶ್ಯಪ್ನವರನ್ನು ಕಂಟ್ರೋಲ್ ಮಾಡಲಿಕ್ಕೆ ಹೋದರು, ಆದರೆ ವೀಣಾ ಕಾಶ್ಯಪ್ನವರು ಕಂಟ್ರೋಲ್ ಆಗಲಿಲ್ಲ. ಇದು ನಮ್ಮ ಸ್ವಾಭಿಮಾನದ ಪ್ರಶ್ನೆ ಅಂತ ಹೇಳಿ ಇವತ್ತು ಪ್ರೆಸ್ ಮೀಟನ್ನು ಕರೆದಿರುವಂಥದ್ದು. ಮುಂದಿನ ನಡೆ ಏನಾಗುತ್ತೆ ಅಂತಕ್ಕಂಥದ್ದನ್ನು ನಾವು ನೀವೆಲ್ಲ ಕಾದು ನೋಡಬೇಕಾಗಿದೆ. ಇನ್ನು BJP ಅವರು ವೀಣಾ ಕಾಶ್ಯಪ್ನವ್ರಿಗೆ ಅನೇಕ ಸಾರಿ ಕಾಲ್ ಮಾಡಿ ಕೇಳಿದ್ರಂತೆ, ಇಲ್ಲಿ ಬಾಗಲಕೋಟೆಯ ಲೋಕಸಭೆ ಟಿಕೆಟ್ ಏನಿದೆ ಅದನ್ನು ನಿಮಗೆ ಕೊಡ್ತೀವಿ ಅಂತ ಹೇಳಿದ್ರಂತೆ. ಸುಮಾರು 3 ತಿಂಗಳಿಂದ ಈ ಚರ್ಚೆ ಆಗ್ತಿದೆ ಅಂತೆ. ಆದರೆ ಇವತ್ತು ಸಂಯುಕ್ತ ಪಾಟೀಲ್ ಅವರಿಗೆ ಟಿಕೆಟನ್ನು ಕೊಟ್ಟಿರುವಂಥದ್ದು ವೀಣಾ ಕಾಶ್ಯಪ್ನವ್ರಿಗೆ ಎಲ್ಲೋ ಒಂದು ಕಡೆ ಮನಸ್ಸಿಗೆ ನೋವಾಗಿದೆ. ಈ ರೀತಿ ಅವರು ಇವತ್ತು ಪ್ರೆಸ್ ಮೀಟನ್ನು ಕರೆಸಿ ಅನೇಕ ರೀತಿಯಾದಂತಹ ವಿವರವನ್ನು ಕೊಟ್ಟಿರುವಂಥದ್ದು. ಮುಂದಿನ ನಡೆ ಏನಾಗುತ್ತೆ, ವೀಣಾ ಕಾಶ್ಯಪ್ನವರು ಪಕ್ಷೇತರವಾಗಿ ನಿಲ್ತಾರಾ ಅಥವಾ ಏನೇನು ತೀರ್ಮಾನಗಳನ್ನ ತೆಗೆದುಕೊಳ್ತಾರೆ ಅಂತಕ್ಕಂಥದ್ದನ್ನು ಕಾದು ನೋಡಬೇಕಾಗಿದೆ.